ದಿನೇ ದಿನೇ ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನ, ಬಿಸಿಲದಗೆ ಎಳನೀರಿನ ಅಭಾವ ಜೊತೆ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಮದ್ದೂರಿನಲ್ಲಿರುವಂತಹ ಅತಿದೊಡ್ಡ ಎಳನೀರು ಮಾರುಕಟ್ಟೆ ದಿನಕ್ಕೆ ಮಾರುಕಟ್ಟೆಗೆ 1.50 ಲಕ್ಷ ಎಳನೀರು ಬಂದರೂ ಸಾಲ್ತಾ ಇಲ್ಲ ಅಂತೆ. ಏಷ್ಯಾದ ಅತಿದೊಡ್ಡ ಎಳನೀರಿನ ಮಾರುಕಟ್ಟೆ ಇದು. ಮಂಡ್ಯ ಜಿಲ್ಲೆಯ ಬೆಂಗಳೂರು, ದೆಹಲಿ, ಮುಂಬೈ, ಕೋಲ್ಕತ್ತಾ ಸೇರಿದಂತೆ ಪ್ರಮುಖ ನಗರಗಳಿಗೆ ಇಲ್ಲಿಂದಲೇ ಸರಬರಾಜಾಗತ್ತಂತೆ. ನೋಡಿ, ದಿನೇ ದಿನ ಯಾವ ಮಟ್ಟಿಗೆ ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಜನರು ಈ ಬಿಸಿಲಿನ ತಾಪಮಾನಕ್ಕೆ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಬಿಸಿಲದಾಗೆ ಒಂದು ಕಡೆ ಎಳ್ನೀರು ಸಿಗ್ತಾ ಇಲ್ಲ. ಈ ಬಿಸಿಲಲ್ಲಿ ಎಳ್ನೀರು ಅತಿ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಅಂಥದ್ರಲ್ಲಿ ಎಳ್ನೀರು ಅಭಾವ ಉಂಟಾಗ್ಬಿಟ್ಟಿದೆ. ಜೊತೆಗೆ ಬೆಲೆ ಕೂಡ ಏರಿಕೆ ಆಗಿದೆ. ಮದ್ದೂರಿನಲ್ಲಿರುವಂತಹ ಅತಿ ದೊಡ್ಡ ಎಳನೀರು ಮಾರುಕಟ್ಟೆ ಇದಾಗಿದೆ. ದಿನಕ್ಕೆ ಮಾರುಕಟ್ಟೆಗೆ 1.50 ಲಕ್ಷ ಎಳ್ನೀರು ಬಂದರೂ ಕೂಡ ಅಲ್ಲಿ ಸಾಲ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿರುವಂತಹ ಎಳ್ನೀರು ಏನಿದೆ ಅದನ್ನ ಬೇರೆ ಬೇರೆ ಕಡೆ ಸರಬರಾಜು ಮಾಡಲಾಗುತ್ತೆ. ಪ್ರತಿಯೊಂದು ಜಿಲ್ಲೆಗೂ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿಂದಲೇ ಸರಬರಾಜಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. 1.5 ಲಕ್ಷ ಎಳ್ನೀರು ಬಂದರೂ ಕೂಡ ಸಾಲ್ತಾ ಇಲ್ಲ ನಮಗೆ. ಏಷ್ಯಾದ ಅತಿ ದೊಡ್ಡ ಎಳನೀರಿನ ಮಾರುಕಟ್ಟೆ ಇದು. ಮಂಡ್ಯ ಜಿಲ್ಲೆಯ ಬೆಂಗಳೂರು, ದೆಹಲಿ, ಮುಂಬೈ, ಕೋಲ್ಕತ್ತಾ ಸೇರಿದಂತೆ ಪ್ರಮುಖ ನಗರಗಳಿಗೆ ಸರಬರಾಜಾಗುತ್ತೆ. ದಿನಕ್ಕೆ ಮಾರುಕಟ್ಟೆಗೆ ಬೇಕಂತೆ 5 ಲಕ್ಷ ಎಳ್ನೀರು. ಸೊ ಮತ್ತಷ್ಟು ದುಬಾರಿ ಆಗುವಂತಹ ಚಾನ್ಸಸ್ ಕೂಡ ಇರುವಂತದ್ದು. ಎಸ್, ನಮ್ಮ ಪ್ರತಿನಿಧಿ ಇದ್ರ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ ಪ್ರವೀಣ್ ಅಂತ ಹೇಳಿ. ಬನ್ನಿ ಅದ್ರ ಬಗ್ಗೆ ನೋಡ್ಕೊಂಡ್ ಬರೋಣ. ಕಂಗಲ್ಲಾಗ್ತಾ ಇದ್ದಾರೆ. ತಂಪು ಪಾನೀಯಗಳ ಮೊರೆ ಹೋಗ್ತಾ ಇರುವಂತದ್ದು. ಇದೀಗ ಎಳ್ನೀರಿಗೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿದೆ. ಮದ್ದೂರಿನ ಎಳ್ನೀರು ಮಾರುಕಟ್ಟೆಯಲ್ಲಿ ಇದೀನಿ. ನಾವು ನೀವು ದೃಶ್ಯಾವಳಿಗಳು ನೋಡ್ಬೋದು. ಏನು ಪ್ರತಿನಿತ್ಯ 5 ರಿಂದ 6 ಲಕ್ಷ ಎಳ್ನೀರಿಗೆ ಬೇಡಿಕೆ ಇದೆ. ಆದರೆ ಇಲ್ಲಿ ಬೇಡಿಕೆ ಇದ್ದಷ್ಟು ಎಳ್ನೀರು ಪೂರೈಕೆ ಆಯ್ತಲ್ಲ. ಹಾಗಾಗಿ ವರ್ತಕರು ಏನು ಮಾಡ್ತಾರೆ, ವ್ಯಾಪಾರಸ್ಥರು ಏನು ಮಾಡ್ತಾರೆ, ಬರುವಂತಹ ಎಳ್ನೀರನ್ನ ಗೇಟಿನಲ್ಲೇ, ಮಾರುಕಟ್ಟೆಯ ಗೇಟಿನಲ್ಲೇ ತಡೆದು ಅವ್ರನ್ನ ವ್ಯಾಪಾರಸ್ಥರನ್ನ ಅಂತ ಖರೀದಿ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನು ಬಿಸಿಲಿನ ಬೇಗೆಯಿಂದಾಗಿ ಈ ಒಂದು ಪರಿಸ್ಥಿತಿ ಉದ್ಭವ ಆಗಿರುವಂಥದ್ದು. ಮತ್ತೆ ಈ ಒಂದು ಎಳ್ನೀರು ಮಾರುಕಟ್ಟೆ ಏನಿದೆ ಏಷ್ಯಾದಲ್ಲೇ ನಂಬರ್ 1 ಮಾರುಕಟ್ಟೆ. ಇಡೀ ಬೇರೆ ಹೊರ ರಾಜ್ಯಗಳಿಗೂ ಕೂಡ ಇಲ್ಲಿಂದನೇ ಎಳ್ನೀರುಗಳು ಕೂಡ ಸಪ್ಲೈ ಆಗುವಂಥದ್ದು. ಆ ಒಂದು ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮಲ್ಲಿ ಒಬ್ಬರು ವರ್ತಕರಿದ್ದಾರೆ. ಅವ್ರನ್ನ ಮಾತಾಡಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ಎಳ್ನೀರು ಮಾರ್ಕೆಟ್ ಹತ್ರ ಈಗ ಹಿಂಗೆ ಅಡ್ಡ ಹಾಕೊಂಡು ಎಲ್ಲ ಕೇಳ್ತಾ ಇದ್ರಿ, ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಆಗಿದೆ ಏನು ಅಂತ? ಸರ್, ಈ ಬಿಸಿಲು ಮತ್ತು ಮಳೆ ಇಲ್ಲ, ಹೆವಿ ಬಿಸಿಲು ಹೊಡಿತೈತೆ. ಹಂಗಾಗಿ ಹಳ್ಳೆಲ್ಲ ಉದುರೋಗ್ತಾ ಇದೆ. ಎಳ್ನೀರ್ದು ತೋಟದಲ್ಲೇನೆ, ಮರದಲ್ಲೇನೆ. ಹಂಗಾಗಿ ರೇಟ್ ಜಾಸ್ತಿ ಆಗೈತೆ. 50 ರೂಪಾಯಿ, 52 ರೂಪಾಯಿ ನಡೀತೈತೆ ಇಲ್ಲೇನೆ. ರೈತರಿಗೂ ಮಾಲ್ ಸಿಗ್ತಾ ಇಲ್ಲ. ಅದರಿಂದ ಇಷ್ಟೊಂದು ದುಬಾರಿ ರೇಟ್ ಆಯ್ತಾ ಇದೆ ಸರ್. ಇದಿಷ್ಟು ಕೂಡ ಎಳ್ನೀರು ಏನು ವ್ಯಾಪಾರಸ್ಥರು ಹೇಳುವಂಥದ್ದು. ಒಟ್ಟಾರೆ ಹೇಳೋದಾದರೆ ಎಳ್ನೀರಿಗೆ ತುಂಬನೇ ಕೂಡ ಡಿಮ್ಯಾಂಡ್ ಆಗಿದೆ. ಡಿಮ್ಯಾಂಡ್ ಆಗಿರುವ ಕಾರಣ 5 ರಿಂದ 6 ಲಕ್ಷ ಬೇಕಾಗಿರುವಂತಹ ಸಂದರ್ಭದಲ್ಲಿ ಕೇವಲ ಒಂದು 3.5 ರಿಂದ 4 ಲಕ್ಷ ಎಳ್ನೀರು ಸಿಗ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿರಂಜನ್ ಜೊತೆ ಪ್ರವೀಣ್ ಕುಮಾರ್ ಜೇಟಿ, ಮದ್ದೂರು.